ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಖಂಡಿಸಿ ಗದಗದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಜಿಲ್ಲಾಡಳಿತ ಭವನದ ಎದುರು ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ದಾಳಿ ಮಾಡಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಗದಗ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಇದರಲ್ಲಿ ಬಲಗೈಯಲ್ಲಿ ಸೇರ್ಕೊಂಡಿತ್ತು, ಅದನ್ನು ಆಪರೇಷನ್ ಮಾಡಿ ತೆಗೆದಿದ್ದಾರೆ. ಆತಂಕ ಪಡುವಂಥದ್ದೇನಿಲ್ಲ, ಚೇತರಿಸ್ಕೊಳ್ತಾರೆ. ಆದರೆ ಈ ಘಟನೆ ನಡೆದಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಸಹ ತೀವ್ರವಾಗಿ ಖಂಡಿಸಬೇಕಾಗುತ್ತೆ. ಕಿರೆಯವರಿಗೆ ನಿನ್ನೆ ನಡೆದ ರಾಜಕೀಯ ಸುದ್ದಿಗಳನ್ನ ನೋಡೋಣ. ಒನ್ ನೇಷನ್ ಒನ್ ಎಲೆಕ್ಷನ್ ಸಂಬಂಧಿಸಿದಂತೆ ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಮಟ್ಟದ ಕಾರ್ಯಾಗಾರ ನಡೆಸಿದ್ದಾರೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ಕಾರ್ಯಾಗಾರದಲ್ಲಿ ಮಾಜಿ ಸಿಎಂ ಸದಾನಂದಗೌಡ, ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದರಾದ ಪಿಸಿ ಮೋಹನ್, ಬಿವೈ ರಾಘವೇಂದ್ರ, ಪ್ರತಾಪ್ ಸಿಂಹ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ರು. ರಾಹುಲ್ ನಂಬಿ ಹೋದರೆ ಕಾಂಗ್ರೆಸ್ ಪಕ್ಷವೇ ಭಸ್ಮವಾಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಜಾತಿ ಜನಗಣತಿ ಹೆಸರಲ್ಲಿ ಜನರಲ್ಲಿ ಗೊಂದಲ ಮೂಡಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರೇ ಜಾತಿ ಗಣತಿ ಅಲ್ಲ ಅಂದಿದ್ದಾರೆ. ಆದರೆ ಮುಸ್ಲಿಮರ ಓಲೈಕೆಗಾಗಿ ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿ ಕೊಡ್ತಾ ಇದೆ. ಕಾಂಗ್ರೆಸ್ನವರು ಭಸ್ಮಾಸುರ ಇದ್ದಂತೆ ರಾಹುಲ್ ಗಾಂಧಿ ಅಂತಹ ಭಸ್ಮಾಸುರನನ್ನ ಬಿಟ್ರೆ ಕಾಂಗ್ರೆಸ್ ಉಳಿಯುತ್ತೆ ಅಂತ ಹೇಳಿದ್ದಾರೆ. ಮುನಿರತ್ನ ಚೆಂಗಲ್ ಹೊಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುನಿರತ್ನ ಅದೇ ಪದವನ್ನ ಪ್ರಯೋಗಿಸಿ ವಾಗ್ದಾಳಿ ನಡೆಸಿದ್ದಾರೆ. ನಿಜವಾದ ಚೆಂಗ್ಲು ಅಂದ್ರೆ ಅದು ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿದ್ದು ಅಮಿತ್ ಶಾ ಭೇಟಿಯಾಗೋದು, ಪ್ರಯಾಗ್ರಾಜ್ಗೆ ಹೋಗಿ ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಅಂತ ಬದಲಾಗೋದು, ಪ್ರಧಾನಿ ಬಂದಾಗ ಸ್ವಾಗತ ಮಾಡೋಕೆ ಲೈನ್ನಲ್ಲಿ ನಿಲ್ತಾರೆ. ಇವರು ನಿಜವಾದ ಚೆಂಗಲು ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ರೇಪ್ ಕೇಸ್ ಪ್ರೂವ್ ಆಗಿದೆ ಅಂತೀರಿ. ನೀವು ದೈವ ಭಕ್ತರು, ನಿಮಗೂ ಕುಟುಂಬ ಇದೆ. ನನ್ನ ಕುಟುಂಬವನ್ನ ಕರೆತರ್ತೀನಿ, ಬನ್ನಿ ಪ್ರಮಾಣ ಮಾಡೋಣ ಅಂತ ಡಿಕೆಶಿಗೆ ಆಹ್ವಾನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ಟನ್ನುಗಟ್ಟಲೆ ಕಟ್ಟುಗಳೈತೆ ಅಂದಾಗ ನಮ್ಮ ಕಾರ್ಯಕರ್ತರು ಬಂದಿದ್ರು ಅಂತ ಒಂದು ಪದ ಉಪಯೋಗಿಸಿದ್ದಾರೆ. ಜೊತೆಯಲ್ಲಿ ಅವನು ಯಾವನೊಬ್ಬ ಚೆಂಗುಲು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು, ಹನಿ ಟ್ರ್ಯಾಪ್ ಮಾಡೋದು, ಈ ರೀತಿ ಪರರಾಜ್ಯದವ್ರನ್ನ ಕರ್ಕೊಂಬಂದು ಟೆಂಡರ್ಗಳು ಕೊಡೋದು, ಇದನ್ನೆಲ್ಲ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಇನ್ನು ಮುನಿರತ್ನ ಒಬ್ಬ ಹುಚ್ಚ, ಅವನ ತಲೆ ಕೆಟ್ಟಿದೆ ಅಂತ ಕಾಂಗ್ರೆಸ್ನ ಮಾಜಿ ಸಂಸದ ಡಿಕೆ ಸುರೇಶ್ ಗುಡುಗಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಡಿಕೆ ಸುರೇಶ್, ನಾನು ಇಷ್ಟು ದಿನ ಮಾತನಾಡಿರಲಿಲ್ಲ. ರೇಪ್ ಕೇಸ್ ಬಗ್ಗೆ ಚಾರ್ಜ್ ಶೀಟ್ ಆಗಿದೆ, ಚಾರ್ಜ್ ಶೀಟ್ ತರಿಸಿ ಮಾತನಾಡ್ತೀನಿ. ಜಯದೇವ ಡಾಕ್ಟರ್ ಹೇಳಿಲ್ವಾ ತಲೆಯಲ್ಲಿ ಆಸಿಡ್ ಹೋಗಿದೆ ಅಂತ ಅಂದ್ರು. ಆಣೆ ಪ್ರಮಾಣಕ್ಕೆ ಹೋಗಿದ್ರಲ್ಲ ಅವ್ರು ಯಾರು, ಇವನು ಹೋಗ್ಲಿ ಆಣೆ ಪ್ರಮಾಣದ ಮೇಲೆ ಅವನೆಲ್ಲ ಬರೀ ಇವನು ಯಾರ್ಯಾರ ಮೇಲೆ ಆಣೆ ಇಕ್ಕಿದಾನೋ, ನನ್ನ ಮೇಲೆ ಆಣೆ ಇಕ್ಕಿದಾನೋ, ಎಷ್ಟೆಷ್ಟು ಆಣೆ ಇಕ್ಕಿದಾನೋ ನನ್ನ ಮಗನ ಗೊತ್ತು. ಮಂಗಳವಾರ ಮಾತಾಡ್ತೀನಿ ಗಬ್ಬರ್ ಸಿಂಗ್ ಬಗ್ಗೆ. ಮಂಗಳವಾರ ಹೇಳ್ತೀನಿ ಅವ್ನಿಗೆ ಏನೇನು ಹೇಳ್ಬೇಕೋ ಎಲ್ಲ ಒಟ್ಟಿಗೆ ಹೇಳು. ಆ ಚಾರ್ಜ್ ಶೀಟಲ್ಲಿರೋ ರಿಪೋರ್ಟ್ನ ತಂದು ನಾನು ಓದಬಾರ್ದ? ಹುಚ್ಚಾಸ್ಪತ್ರೆ ಅವ್ರ ಹತ್ರ ಮಾತಾಡೋಕ್ಕಾಗುತ್ತೆ. ಅವರೇ ಹೇಳಿದ್ದಾರೆ, ಡಾಕ್ಟರ್ ಹೇಳಿರೋದು ಅವ್ರಿಗೆ ಸ್ವಲ್ಪ ತಲೆಗೆ ಭಾರಿ ತೀವ್ರ ಪೆಟ್ಟು, ಆಸಿಡ್ ಒಳಗಡೆ ನುಗ್ಬಿಟ್ಟೈತೆ ರೀ. ಸೊ ಅದು ಹೆಂಗೆಂಗೋ ಆಡಿಸ್ತಾ ಐತೆ, ಒಳಗಡೆ ಮೆದ್ಲು ಕದಲ್ತಾ ಇದೆ. ಆ ಡಾಕ್ಟ್ರು ಕರ್ಕೊಂಡೋಗಿ ಒಳ್ಳೆ ಡೆಲ್ಲಿನಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಆಣೆ ಸಚಿವ ಕೆಎನ್ ರಾಜಣ್ಣರ ಹನಿ ಟ್ರ್ಯಾಪ್ ಆರೋಪ ಮತ್ತು ಪುತ್ರ ಆರ್ ರಾಜೇಂದ್ರರ ಕೊಲೆ ಸುಪಾರಿ ಆರೋಪ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಉಂಟು ಮಾಡಿತು. ಇದೀಗ ಅಚ್ಚರಿಯ ಬೆಳವಣಿಗೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಆರ್ ರಾಜೇಂದ್ರ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚಿಸಿರುವುದು ಕುತೂಹಲ ಮೂಡಿಸಿದೆ. ಆದರೆ ಡಿಕೆಶಿ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಲು ಆರ್ ರಾಜೇಂದ್ರ ನಿರಾಕರಿಸಿದ್ದಾರೆ. ಜನಿವಾರ ವಿವಾದದ ಬಗ್ಗೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದು, ಜನಿವಾರ ತೆಗೆಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇವೆ ಎಂದಿದ್ದಾರೆ. ಒಂದು ಧರ್ಮ, ಜಾತಿಯ ಭಾವನೆಗೆ ಧಕ್ಕೆ ಸರಿಯಲ್ಲ, ಇದು ಘೋರ ತಪ್ಪು. ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಲು ಸಿಎಂ, ಶಿಕ್ಷಣ ಸಚಿವರ ಜೊತೆಗೆ ಮಾತನಾಡುವೆ ಅಂತ ಹೇಳಿದ್ರು. ಸಿಇಟಿ ಪರೀಕ್ಷೆಯಲ್ಲಿ ಪರೀಕ್ಷಾರ್ಥಿಗಳ ಜನಿವಾರ ತೆಗೆಸಿದ್ದು ದೊಡ್ಡ ತಪ್ಪು. ನಾನು ಇದನ್ನ ಒಪ್ಪಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಜನಿವಾರ ತೆಗೆಸಿದ್ದು ತಪ್ಪು. ಈ ರೀತಿ ಮಾಡಲು ನಮ್ಮ ಸರ್ಕಾರ ಆದೇಶ ಮಾಡಿಲ್ಲ. ಅಧಿಕಾರಿ ಮಾಡಿದ ತಪ್ಪಿಗೆ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಅಂತ ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ.
ಇನ್ನು ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ್ದು ಜನರ ನಂಬಿಕೆ ಮೇಲೆ ಮಾಡಿದ ಪ್ರಹಾರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದಲ್ಲಿ ಹೋಮ್ ಗಾರ್ಡ್ ಅಮಾನತು ಮಾಡಿದ್ರೆ ಸಾಲದು, ಸರ್ಕಾರ ಸ್ಪಷ್ಟ ಮಾರ್ಗಸೂಚಿಯನ್ನ ಹೊರಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದೇ ವಿಚಾರದ ಬಗ್ಗೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಮಾಜಿ ಸಚಿವ ಸಿಸಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ರಾಜ್ಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆನೇಕಲ್ ಸುತ್ತಮುತ್ತ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗ್ತಾ ಇದ್ದು ಆನೇಕಲ್, ಬನ್ನೇರುಘಟ್ಟ, ಅತ್ತಿಬೆಲೆ ಸೇರಿದಂತೆ ಹಲವು ಕಡೆ ಉತ್ತಮ ಮಳೆಯಾಗಿದೆ. ಮಳೆಯಿಂದ ರಸ್ತೆಗೆ ಮಳೆ ನೀರು ನುಗ್ಗಿದ್ದು ಧಾರಾಕಾರ ಮಳೆಗೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ಬೊಮ್ಮಸಂದ್ರದ ಆರ್ಕೆ ಟೌನ್ಶಿಪ್ನಲ್ಲೂ ಮಳೆಯಾಗಿದ್ದು ರಸ್ತೆಯಲ್ಲಿ ನೀರು ನಿಂತಿದ್ದರಿಂದ ಸವಾರರಿಗೆ ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಡೆವಿಲ್ ಸಿನಿಮಾದ 4ನೇ ಹಂತದ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೀತಾ ಇದ್ರು. ಚಿತ್ರೀಕರಣದ ಕೆಲ ಚಿತ್ರಗಳು ಲೀಕ್ ಆಗಿವೆ. ಮುಖ್ಯಮಂತ್ರಿಯಾಗಿ ಕಾಣಿಸಿಕೊಂಡಿರುವಂತಹ ದರ್ಶನ್ ಕಟ್ಔಟ್ಗಳು ವೈರಲ್ ಆಗಿದೆ. ಕರುನಾಡ ಪ್ರಜಾ ಪಕ್ಷದ ಹೆಸರಿನಲ್ಲಿ ದರ್ಶನ್ ಕೈಮುಗಿತಾ ಇದ್ದು ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಧನುಷ್ ರಾಜಶೇಖರ್ ಎಂದು ಬರೆಯಲಾಗಿದೆ. ಲೀಕ್ ಆಗಿರುವ ಫೋಟೋ ನೋಡಿದ್ರೆ ಸಿನಿಮಾದಲ್ಲಿ ರಾಜಕೀಯದ ಕಥೆಯ ಬಗ್ಗೆ ಕುತೂಹಲ ಇದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಅನ್ನಭಾಗ್ಯ ಅಕ್ಕಿಯ ಅಕ್ರಮ ದಂಧೆ ಬಗ್ಗೆ ನಿಮ್ಮ ನ್ಯೂಸ್ 18 ಬಯಲು ಮಾಡಿತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಅಕ್ಕಿ ಸಂಗ್ರಹ ಗೋಡೌನ್ ಮೇಲೆ ದಾಳಿ ಮಾಡಿದ್ದು 17 ಟನ್ ಅನ್ನಭಾಗ್ಯ ಅಕ್ಕಿ ಜಪ್ತಿ ಮಾಡಿದ್ದಾರೆ. ಮಹಾರಾಷ್ಟ್ರಕ್ಕೆ ಅಕ್ಕಿ ಸಾಗಾಟ ಮಾಡ್ತಾ ಇದ್ದ 4 ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಆದರೆ ಈವರೆಗೂ ಆರೋಪಿಗಳ ಬಂಧನ ಆಗಿಲ್ಲ. ಸ್ಥಳದಲ್ಲಿದ್ದ ಸಿಸಿಟಿವಿ ಜಪ್ತಿ ಮಾಡಿಲ್ಲ. ಅಕ್ರಮಕ್ಕೆ ಬಳಸಿದ್ದ ವಾಹನಗಳ ಮಾಹಿತಿಯನ್ನ ಎಫ್ಐಆರ್ನಲ್ಲಿ ನಮೂದಿಸಿಲ್ಲ. ಆರೋಪಿಗಳನ್ನು ರಕ್ಷಿಸಲು ಅಧಿಕಾರಿಗಳು ಮುಂದಾಗಿದ್ದಾರಾ ಎಂಬ ಅನುಮಾನ ಮೂಡಿದೆ. ಚಾಮರಾಜನಗರದ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯ ಗ್ರಾಮಗಳಿಗೆ ಕೊನೆಗೂ ಆಂಬ್ಯುಲೆನ್ಸ್ ಭಾಗ್ಯ ದೊರೆತಿದೆ. ಆಂಬ್ಯುಲೆನ್ಸ್ ಇಲ್ಲದೆ ಡೋಲಿಯಲ್ಲೇ ರೋಗಿಗಳನ್ನು ಸಾಗಿಸಲಾಗ್ತಾ ಇತ್ತು. ಈ ಬಗ್ಗೆ ಮಾರ್ಚ್ 7ರಂದು ನ್ಯೂಸ್ 18 ವರದಿಯನ್ನು ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಮಲೆ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಆರೋಗ್ಯ ಇಲಾಖೆ ಮೂಲಕ ಪಡಸಲನತ್ತ, ತುಳಸಿಕೆರೆ, ದೊಡ್ಡಾಣೆ, ತೂಕೆರೆ ಮತ್ತು ತೇಕಣೆ ಸೇರಿದಂತೆ 15ಕ್ಕೂ ಹೆಚ್ಚು ಗ್ರಾಮಗಳಿಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಿದೆ. ಆಂಬ್ಯುಲೆನ್ಸ್ ಸೇವೆ ಒದಗಿಸಲು ಕಾರಣವಾದ ನ್ಯೂಸ್ 18ಗೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ನಾವು ಪ್ರಾಧಿಕಾರದ ಕಟ್ಕೊಂಡು ಡೋಲಿ ಕಟ್ಕೊಂಡು ಬಂದಿರತಕ್ಕಂಥ ವಿಷಯ ನಮ್ಮ ಗಮನಕ್ಕೆ ಬಂತು. ಈ ಒಂದು ವಿಷಯವನ್ನು ನಾವು ಪ್ರಾಧಿಕಾರದ ಸಭೆಯಲ್ಲಿ ಇಟ್ಟು ಇಲ್ಲಿ ಒಂದು ಏನು 4 ವೀಲ್ ಡ್ರೈವ್ ಅವಶ್ಯಕತೆ ಇದೆ, ಬೆಟ್ಟನ ಹತ್ತಕ್ಕಂಥ ವೆಹಿಕಲ್ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ, ನಮ್ಮ MLA ಸರ್ಗೆ ಎಲ್ಲರಿಗೂ ಕೂಡ ಗಮನಕ್ಕೆ ತಂದು ಪ್ರಾಧಿಕಾರದ ಅನುಮೋದನೆ ತಗೊಂಡು ಸುಮಾರು 18.5 ಲಕ್ಷದ ಒಂದು ಆಂಬ್ಯುಲೆನ್ಸನ್ನು ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಪ್ರಾಧಿಕಾರದ ವತಿಯಿಂದ ಇದನ್ನು ನಮ್ಮ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸ್ತಾ ಇದ್ದೀವಿ. ಏನು ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರೋಂಥ ಕುಗ್ರಾಮಗಳದು ಪರಿಸ್ಥಿತಿ ಈಗ ಒಂದು 2-3 ತಿಂಗಳಿಂದ ಯಾವ ರೀತಿ ಇತ್ತು ಅಂತಂದರೆ ಒಂದು 2-3 ಪ್ರಕರಣ ಆಗಿತ್ತು. ಏನು ಜೋಳಿ ತಂದು ಇಲ್ಲಿ ಆಸ್ಪತ್ರೆಗೆ ತರಿಸುವಂಥ ವ್ಯವಸ್ಥೆ ಆಗಿತ್ತು. ಅದು ನ್ಯೂಸ್ 18 ಅದು ನಿರಂತರ ವರದಿ ಪ್ರಸಾರ ಆದಮೇಲೆ ಪ್ರಾಧಿಕಾರದವರು ಎಚ್ಚೆತ್ತು ಪ್ರಾಧಿಕಾರದಿಂದ ಒಂದು ಆಂಬ್ಯುಲೆನ್ಸು ತುಂಬ ಒಳ್ಳೆ ಆಂಬ್ಯುಲೆನ್ಸ್ ಹಾಕಿದ್ದಾರೆ. ಸುದ್ದಿ ಮಾಧ್ಯಮ ನ್ಯೂಸ್ 18 ಒಂದಷ್ಟು ಆ ರೀತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನ ಎಚ್ಚರ ಮಾಡ್ತಾ ಹೋದರೆ ಆ ಗ್ರಾಮದವ್ರಿಗೆ ಇನ್ನೂ ತುಂಬ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಧನ್ಯವಾದ ಹೇಳ್ತೀನಿ. ರಥೋತ್ಸವದ ವೇಳೆ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ತೇರು ಮುರಿದು ಬಿದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಬಪ್ಪನಾಡಲ್ಲಿ ಈ ಅವಘಡ ಸಂಭವಿಸಿದೆ. ರಥೋತ್ಸವದ ವೇಳೆ ತೇರಿನ ಮೇಲ್ಭಾಗ ಏಕಾಏಕಿ ಕುಸಿದು ಬಿದ್ದಿದ್ದು ಭಕ್ತರು ಆತಂಕಗೊಂಡಿದ್ದಾರೆ. ಅದೃಷ್ಟವಶಾತ್ ಎಲ್ಲ ಭಕ್ತರು ಸುರಕ್ಷಿತವಾಗಿದ್ದಾರೆ. ದುರಂತ ನಡೆದಾಗ, ಅದು ದುರಂತ ಅಂತ ಹೇಳಬೇಕು, ಬೇರೆ ಶಬ್ದ ಇಲ್ಲ. ಅದು ರಥವನ್ನು ಅದನ್ನೆಲ್ಲ ಸರಿ ಮಾಡಿದರು. ಆ ಕುಂಭ ಅದು ಯಾಕೆ ಇಟ್ಟರು ಅವರು ಅಂತ ಪ್ರಶ್ನೆ. ಇದರ ಜವಾಬ್ದಾರಿ ಯಾರಿಗೆ? ಕಳೆದ ವರ್ಷ ರಥವನ್ನು ನೋಡಿ ಸರಿಯಾಗಿ ನೋಡಿ ಪರಿಶೀಲನೆ ಮಾಡಿ ರಿಪೇರಿ ಮಾಡುವವರಿಗೆ ಬರಬೇಕಲ್ವ, ಅವ್ರು ನೋಡಬೇಕಿತ್ತು. ಇಲ್ಲಿ ಆಡಳಿತ ಮಂಡಳಿ ಅವರಿಗೆ ಗೊತ್ತಾಗೋದಿಲ್ಲ. ಯಾರು ನೋಡಬೇಕು? ಒಬ್ಬ ಇಂಜಿನಿಯರ್ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಶಿಲ್ಪಿ ಆಗಲಿ, ಅದನ್ನು ನೋಡಿ ಸರಿ ಮಾಡಬೇಕಿತ್ತು. ಅದು ಮಾಡ್ತಿದ್ರೆ ಈ ವರ್ಷ ದುರಂತ ನಡೀತಿರಲಿಲ್ಲ. ಒಂದನೇದು. ಎರಡನೇದು